ಇವತ್ತು ಬಿಜೆಪಿ ಸರ್ಕಾರ ನಾವು 104 ಇದ್ದು ಅಧಿಕಾರಕ್ಕೆ ಬರಕ್ಕಾಗಿರ್ಲಿಲ್ಲ. ಆದರೆ ಪ್ರತಾಪ್ ಪಾಟೀಲ್ ಅಂತವರು ಮತ್ತು ಇನ್ನಿತರ JDS ಕಾಂಗ್ರೆಸ್ಸಿನಿಗೆ ಬಂದಂತ 17-18 ಜನ ಇವತ್ತು ಅವರು ತಾವು ಇಲೆಕ್ಟ್ ಆದಂತ ಒಂದು MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತ್ಯಾಗ ಮಾಡಿ ಇವತ್ತು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ಪ್ರಯತ್ನ ಮಾಡಿರಲ್ಲ, ಅವ್ರನ್ನ ಗೆಲ್ಲಿಸುವಂತ ಜವಾಬ್ದಾರಿ ನಮ್ದಿದೆ. ಅವ್ರು ಗೆಲ್ಲಿಸುವಂತ ಜವಾಬ್ದಾರಿ ನಮ್ದಿದೆ. ಹೀಗಾಗಿ ಮಸ್ಕಿ ಚುನಾವಣೆ ಮತ್ತು ಬಸವ ಕಲ್ಯಾಣ ಚುನಾವಣೆ, ಅದ್ರ ಜೊತೆಗೆ ಬೆಳಗಾವಿಯ ಲೋಕಸಭಾ ಉಪಚುನಾವಣೆ ಎಲ್ಲವನ್ನೂ ನಾವು ಗೆಲ್ಲಬೇಕಾಗಿದೆ. ಇದು ಈ ಗ್ರಾಮ ಪಂಚಾಯತಿ ಚುನಾವಣೆ ಅದಕ್ಕೊಂದು ಅಡಿಪಾಯ. ಮತ್ತು ನಾನು ಹೇಳ್ತೀನಿ, ಇದಕ್ಕಿಂತ ಚುನಾವಣೆ ಮುಂಚೆ ರಾಜ್ಯದಲ್ಲಿ ಯಡಿಯೂರಪ್ಪರ ಸರ್ಕಾರ ಬಂದ ಮೇಲೆ, ಬಿಜೆಪಿ ಸರ್ಕಾರ ಬಂದ ಮೇಲೆ 15 ಅಸೆಂಬ್ಲಿಗೆ ಬೈ ಎಲೆಕ್ಷನ್ ಆದ್ರು. 15 ಬೈ ಎಲೆಕ್ಷನ್ದಲ್ಲಿ ನಾವು ಗೆದ್ದಿದ್ದೆಷ್ಟು? 15ರಲ್ಲಿ 12 ಸ್ಥಾನಗಳನ್ನ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಆರಿಸಿ ಬಂದರು. 12 ಸ್ಥಾನಗಳಲ್ಲಿ. ಮೊನ್ನೆ ನಡೆದಂತ ಶಿರಾ ಮತ್ತು ರಾಜರಾಜೇಶ್ವರಿ ನಗರ 2 ವಿಧಾನಸಭೆ ಬೈ ಎಲೆಕ್ಷನ್, 4 ವಿಧಾನ ಪರಿಷತ್ತು, ಇಲ್ಲಿ ವಿಧಾನ ಪರಿಷತ್ತಿನಿಂದ ಇತ್ತು ಚುನಾವಣೆ, ಶಶಿಲ್ ನಮೋಶಿ ಆರಿಸಿ ಬಂದರು. ನಮ್ಮಲ್ಲಿ ಪದವೀಧರ ಕ್ಷೇತ್ರ, ತುಮಕೂರಲ್ಲಿ ಒಂದು ಶಿಕ್ಷಕರ ಕ್ಷೇತ್ರ, ಆಮೇಲೆ ಬೆಂಗಳೂರಿನಲ್ಲಿ ಒಂದು ಪದವೀಧರ ಕ್ಷೇತ್ರ, ಈ ರೀತಿ 4 ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ 4 ವಿಧಾನ ಪರಿಷತ್ತು, 2 ಬೈ ಎಲೆಕ್ಷನ್ ಅಸೆಂಬ್ಲಿ, ಎಲ್ಲ 6 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೈಬೇರಿ ಬಾರಿಸ್ತು. ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ, ನಾಳೆ ಬರ್ತಕ್ಕಂಥ ZP ತಾಲೂಕ್ ಪಂಚಾಯತಿ, ಮತ್ತೆ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಇರಬಹುದು, ಅಸೆಂಬ್ಲಿ ಚುನಾವಣೆ ಇರೋದು. ಈಗಾಗಲೇ ಹೇಳಿದ್ರು ಮಹೇಶ್ ತೆಂಗಿನಕಾಯಿ ಅವರು, 7 ಸ್ಥಾನ ಇದೆ ರಾಯಚೂರಿನಲ್ಲಿ. 7ರಲ್ಲಿ ಇವತ್ತು 2 ಸ್ಥಾನ ಬಿಜೆಪಿ ಇದೆ. ಇನ್ನು 3ನೇ ಸ್ಥಾನ ಇನ್ನೊಂದು 2 ತಿಂಗಳಲ್ಲಿ ಮಸ್ಕಿ ಪ್ರತಾಪಗೌಡ ಪಾಟೀಲ್ರು ಅವ್ರು ಆರಿಸಿ ಬರುವುದು ನಿಶ್ಚಿತ. ಅಲ್ಲಿ ಒಂದು ಪ್ಲಸ್ 2+1, ಇನ್ನ ಉಳಿದ ಸ್ಥಾನಗಳನ್ನು ಗೆಲ್ಲಬೇಕಾಗಿದೆ. ಇವತ್ತಿನ ಭಾರತೀಯ ಜನತಾ ಪಾರ್ಟಿ ಬೆಳವಣಿಗೆ ನೋಡಿದ್ರೆ 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲ್ಲ 7 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಾಸಕರು ಆರಿಸಿ ಬರುವಂತದ್ದು ನಿಶ್ಚಿತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ